ಗುಡ್ ಆಫ್ಟರ್ನೂನ್. ಶಬ್ದ ಚಾಪ್ಟರ್ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ. ಹಾಗಾದ್ರೆ ಈಗ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ. ಶಬ್ದ ಚಾಪ್ಟರ್ನ ಅಭ್ಯಾಸ ಪ್ರಶ್ನೆಗಳನ್ನ. ಹಾಗಾದ್ರೆ ಒಂದಷ್ಟು ಕಾನ್ಸೆಪ್ಟ್ ಆಲ್ರೆಡಿ ಏನು ಚಾಪ್ಟರ್ ನಾನು ಡಿಸ್ಕಸ್ ಮಾಡಿರೋದ್ರಿಂದ ಇಲ್ಲಿ ರಿಪೀಟ್ ಆಗ್ತಾವ. ಕೆಲವು ಪ್ರಯೋಗಗಳು ಮತ್ತು ಅಂಶಗಳು ರಿಪೀಟ್ ಆದಂತ ಪ್ರಯೋಗಗಳನ್ನ ಅಂಶಗಳನ್ನ ಒಂದ್ ಸ್ವಲ್ಪ ಹೈಲೈಟ್ ಆಗಿ ಹೇಳ್ತಾ ಹೋಗ್ತೀನಿ. ಬಹಳ ಅದನ್ನ ಎಕ್ಸ್ಪ್ಲನೇಷನ್ ಕೊಡದೆ ಹೌದಾ. ಕೆಲವು ಕಡೆ ಸ್ಕಿಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನಾನು ಮೊದಲೇ ಹೇಳಿದ್ದೀನಿ, ಇದೊಂಥರ ಆಡಿಯೋ ನೋಟ್ಸ್, ಒಂದ್ಸಲ ಕೇಳಿ. ಆ ಚಾಪ್ಟರ್ನ ನೀವು ಓದಿರ್ತೀರಾ, ಆದ್ರೆ ಒಂದ್ಸಲ ಪರ್ಫೆಕ್ಸಿ ಬರ್ತದೇನೋ ಅಂತ, ಅಥವಾ ಏನೋ ಟ್ರಾವೆಲ್ ಮಾಡ್ತಾ ಕೆಲಸದಲ್ಲಿದ್ದು ಇದನ್ನ ಆಡಿಯೋ ನೋಟ್ಸ್ ತರ ಕೇಳಬಹುದು ಅಂತ ಅನ್ನೋಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಇದನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಶಬ್ದ ಎಂದರೇನು, ಅದು ಹೇಗೆ ಉತ್ಪತ್ತಿ ಆಗುತ್ತದೆ, ವಸ್ತುಗಳ ಕಂಪನದಿಂದ ಶಬ್ದ ಉತ್ಪತ್ತಿ ಆಗ್ತದ ಅಂತ ನಾವು ಆಲ್ರೆಡಿ ಅಭ್ಯಾಸ ಮಾಡಿದ್ದೀವಿ. ಹಾಗಾದ್ರೆ ಶಬ್ದ ಎಂದರೇನು ಅಂತ ಕೇಳಿದಾರೆ ಹೌದಾ. ವಸ್ತುಗಳ ಕಂಪನದಿಂದ ಉಂಟಾದಂತಹ ಶಕ್ತಿ ತರಂಗಗಳೇ ಶಬ್ದ. ವಸ್ತುವಿನ ಕಂಪನವು ಮಾಧ್ಯಮದ ಕಣಗಳನ್ನು ಕಂಪಿಸುವಂತೆ ಮಾಡಿದಾಗ ಅವು ತಮ್ಮ ಪಕ್ಕದ ಕಣಗಳನ್ನು ಕಂಪಿಸುವಂತೆ ಮಾಡ್ತವ. ಆಮೇಲೆ ಮಾಧ್ಯಮದ ಕಣಗಳು ತಾವಾಗೆ ಹಿಂದಕ್ಕೆ ಮುಂದಕ್ಕೆ ಚಲಿಸೋದಿಲ್ಲ, ಆದ್ರೆ ಏನ್ ಕ್ಷೋಭೆ ಇರ್ತದ ಅದನ್ನ ಮುಂದಕ್ಕೆ ಕೊಂಡೊಯ್ತಾವಂತ ನಾನು ಪಾಠ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಅದರಿಂದ ಶಬ್ದ ಮಾಧ್ಯಮದ ಮೂಲಕ ಚಲಿಸಿ ನಮ್ಮ ಕಿವಿಯನ್ನು ತಲುಪ್ತದ ಹೌದಾ. ಹೇಗೆ ಉತ್ಪಾದನೆ ಆಗ್ತದ, ಹೇಗೆ ಚಲಿಸ್ತದ ಎಂದರೇನು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಶಬ್ದದ ಆಕಾರದ ಹತ್ತಿರ ಗಾಳಿಯಲ್ಲಿ ಸಂಪೀಡನ ಮತ್ತು ವಿರಣಗಳು ಹೇಗೆ ಉತ್ಪತ್ತಿ ಆಗುತ್ತವೆ ಅದನ್ನ ನಾನು ವಿವರವಾಗಿ ಹೇಳಿದ್ದೀನಿ ನೋಡ್ರಿ. ಸಂಪೀಡನ, ವಿರಳನ ಇವೇನಪ್ಪಾ ಅಂದ್ರೆ ವಿರಳನ. ಹಾಗಾದ್ರೆ ಸಂಪೀಡನಗಳು ಮತ್ತು ವಿರಣಗಳು ಹೇಗೆ ಅಂತ ಉಂಟಾಗ್ತಾವ ಅಂತ ಕೇಳಿದಾರೆ. ಏನಪ್ಪಾ ಅಂದ್ರೆ ಶಬ್ದ ಈಗ ಶ್ರುತಿಕಿವೆಯನ್ನ ರಬ್ಬರ್ ಪ್ಯಾಡ್ಗೆ ಹೊಡೆದಾಗ ಗಾಳಿಯಲ್ಲಿ ಶಬ್ದದ ತರಂಗಗಳು ಚಲಿಸಬೇಕಾದ್ರೆ ಹೌದಾ, ಗಾಳಿಯ ತರಂಗಗಳನ್ನ ಸಂಪೀಡನಗೊಳಪಡಿಸ್ತಾವ ಹೌದಾ, ಅದನ್ನ ಸಂಪೀಡನ ಅಂತ ಕರಿತೀವಿ. ಆಮೇಲೆ ಗಾಳಿಯಲ್ಲಿರುವಂತಹ ಕೆಲವು ಭಾಗದ ತರಂಗಗಳನ್ನ ವಿರಣನಕ್ಕೊಳಪಡಿಸ್ತಾವ. ಒತ್ತಡವನ್ನು ಕಡಿಮೆ ಮಾಡಲು ಮೂಲಕ ಅವುಗಳನ್ನ ನಾವು ವಿರಣನ ಅಂತ ಕರಿತೀವಿ. ಈ ರೀತಿಯಾಗಿ ವಸ್ತು ವೇಗವಾಗಿ ಹಿಂದಕ್ಕೆ ಮುಂದಕ್ಕೆ ಚಲಿಸಿದಾಗ ಗಾಳಿಯಲ್ಲಿನ ಸಂಪೀಡನ ಮತ್ತು ವಿರಣಗಳ ಸರಣಿ ಉಂಟಾಗ್ತದ ಹೌದಾ. ಈ ಸರಣಿನ ಏನಪ್ಪಾ ಅಂದ್ರೆ ಶಬ್ದ ತರಂಗ ಮಾಧ್ಯಮದಲ್ಲಿ ಪ್ರಸಾರವಾಗುವಂತೆ ಮಾಡ್ತದೆ. ಇನ್ನ ಒಂದೇ ಮಾಧ್ಯಮದಲ್ಲಿ ಕಂಪಿಸುತ್ತಿರುವಂತಹ ವಸ್ತು ಸಂಪೀಡನ ಮತ್ತು ವಿರಣಗಳ ಸರಣಿಗಳನ್ನ ಏರ್ಪಡಿಸ್ತದ. ಶಬ್ದ ಪ್ರಸರಣೆಗೆ ಮಾಧ್ಯಮದ ಅವಶ್ಯಕತೆ ಇದೆ. ಇದು ಪ್ರಯೋಗವನ್ನು ಮತ್ತೆ ಹೇಳುವಂತ ಅವಶ್ಯಕತೆ ಇಲ್ಲ. ಒಳಗಡೆ ಗಾಳಿ ಹೊರಗಡೆಯ ಗಾಳಿಯೊಂದಿಗೆ ಸಂಪರ್ಕ ಹೊಂದಿದ್ರೆ ನಮ್ಗೆ ಶಬ್ದ ಕೇಳಿಸ್ತದ. ಒಳಗಡೆಯ ಗಾಳಿಯನ್ನ ನಾವು ನಿರ್ವಾತ ರೇಚಕದ ಮೂಲಕ ತೆಗೆದು ಹಾಕಿದಾಗ, ಒಳಗಡೆ ಇರುವಂತಹ ಗಾಳಿಯನ್ನ ನಿರ್ವಾತ ರೇಚಕದ ಮೂಲಕ ಏನ್ ಮಾಡಿದಾಗ ತೆಗೆದು ಹಾಕಿದಾಗ ಅದು ಹೊರ ಸಂಪರ್ಕವನ್ನ ಹೊಂದೋದಿಲ್ಲ ಹೌದಾ. ಇನ್ನು ಶಬ್ದ ತರಂಗಗಳನ್ನು ನೀಳ ತರಂಗಗಳಂತ ಕರೀತಾರೆ. ಶಬ್ದ ತರಂಗಗಳನ್ನು ನೀಳ ತರಂಗಗಳಂತ ಯಾಕೆ ಕರೀತಾರಪ್ಪ ಅಂದ್ರೆ ಒಂದು ಮಾಧ್ಯಮದಲ್ಲಿ ಸಂಪೀಡನ ಮತ್ತು ವಿರಣಗಳಿರ್ತಾವಲ್ಲ, ಚಲಿಸುವಂತಹ ದಿಕ್ಕಿಗೆ ಸಮಾಂತರವಾಗಿ ಸಂಪೀಡನ ಮತ್ತು ವಿರಳಗಳನ್ನು ಉಂಟು ಮಾಡೋದ್ರಿಂದ ಅಂತಹ ತರಂಗಗಳನ್ನ ನಾವೇನ್ ಕರಿತೀವಿ, ನೀಳ ತರಂಗಗಳು ಅಂತ ಕರಿತೀವಿ. ನೀಳ ತರಂಗಗಳು. ಜಾತ್ರೆಯಲ್ಲಿ ಸ್ಲಿಂಕಿ ಅಂತ ಸಿಗ್ತದೆ, ನಾವು ಆಡ್ತಿರ್ತೀವಿ. ಆ ಸ್ಲಿಂಕಿಯನ್ನು ನೋಡಿದಾಗ ನೋಡ್ರಿ, ಇಲ್ಲಿ ವಿರಳನ ಐತಿ, ಇಲ್ಲಿ ವಿರಳನ ಐತಿ ಹೌದಾ, ಇಲ್ಲೂ ವಿರಳನ ಇದೆ, ಇಲ್ಲೂ ವಿರಳನ ಇದೆ. ಆದ್ರೆ ಈ ಪಾಯಿಂಟ್ಸ್ ಗಳ ಮಧ್ಯ ಭಾಗದಲ್ಲಿ ಇಲ್ಲಿ 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 ನೋಡೋದಾದ್ರೆ ಸಂಪೀಡನಗಳಿದಾವೆ. ಹಂಗಾರೆ ಕ್ರಮಾನುಗತ ಸಂಪೀಡನ ಮತ್ತು ವಿರಳಗಳ ಏನಪ್ಪಾ ಅಂದ್ರೆ ಶಬ್ದ ತರಂಗಗಳು ನೀಳ ತರಂಗಗಳು ಅಂತ ಹೇಳಿಕ್ಕೆ ನಮ್ಗೆ ಸಹಾಯ ಮಾಡ್ತಾವೆ. ಇನ್ನ ಕತ್ತಲ ಕೋಣೆಯೊಂದರಲ್ಲಿನ ಗುಂಪಿನಲ್ಲಿ ನಿಮ್ಮ ಸ್ನೇಹಿತನ ಶಬ್ದವನ್ನ ಗುರುತಿಸಲು ಶಬ್ದದ ಯಾವ ಗುಣಲಕ್ಷಣ ನಿಮ್ಗೆ ಸಹಾಯ ಮಾಡ್ತದ. ಕತ್ತಲ ಕೋಣೆಯೊಂದರಿನ ಗುಂಪಿನಲ್ಲಿ ನಿಮ್ಮ ಸ್ನೇಹಿತನ ಶಬ್ದ ಗುರುತಿಸಲಿಕ್ಕೆ ನಿಮ್ಗೆ ಸಹಾಯ ಮಾಡೋದು ಯಾವ್ದಪ್ಪ ಅಂದ್ರೆ ಸ್ಥಾಯಿ. ಯಾಕಂದ್ರೆ ಪ್ರತಿಯೊಬ್ಬರು ಮಾತಾಡುವಂತಹ ಶಬ್ದದ ಸ್ಥಾಯಿ ಬೇರೆ ಬೇರೆ ಇರ್ತದ ಹೌದಾ. ಆಮೇಲೆ ತಾರಕತ್ವ ಕೂಡ ಬೇರೆ ಬೇರೆ ಇರ್ತದ. ಸ್ಥಾಯಿನೂ ಬೇರೆ ಇರ್ತದ, ತಾರಕತ್ವ. ಒಬ್ರು ತುಂಬಾ ಸ್ಲೋ ಆಗಿ ಮೃದುವಾಗಿ ಮಾತಾಡಿದ್ರೆ, ಕೆಲವರು ಲೌಡ್ ಆಗಿ ಹಾರ್ಷ ಸೌಂಡ್ ಇಂದ ಮಾತಾಡ್ತಾರ. ಅದು ನಿಮ್ಮ ಸ್ನೇಹಿತರನ್ನ ಪತ್ತೆ ಹಚ್ಚಲಿಕ್ಕೆ ಸಹಾಯ ಮಾಡ್ತದೆ. ಮಿಂಚು ಗುಡುಗು ಏಕಕಾಲದಲ್ಲಿ ಸಂಭವಿಸಿದ್ರು ಮಿಂಚು ಮೊದಲು ಕಾಣಿಸ್ಕೊಳ್ತದ, ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಗುಡುಗು ಕೇಳಿಸ್ತದೆ. ಏಕೆ ಅಂತ ಹೇಳಿದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಶಬ್ದದ ಜವ ಮತ್ತು ಬೆಳಕಿನ ಜವವನ್ನು ತಗೊಂಡಾಗ ಬೆಳಕಿನ ಜವ 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಇದೆ, ಶಬ್ದದ ಜವ 340 ಮೀಟರ್ ಪರ್ ಸೆಕೆಂಡ್ ಇದೆ. ಎರಡೂನು ಮೋಡಗಳು ಒಂದು ಇನ್ನೊಂದಕ್ಕೆ ಡಿಕ್ಕಿ ಹೊಡೆದಾಗ ಬೆಳಕು ಅದೇ ವೇಳೆಯಲ್ಲಿ ಉಂಟಾಗಿರ್ತದ, ಶಬ್ದನೂ ಅದೇ ವೇಳೆಯಲ್ಲಿ ಉಂಟಾಗಿರ್ತದ. ಆದ್ರೆ ಬೆಳಕಿನ ವೇಗ ತುಂಬಾ ಹೆಚ್ಚಿರೋದ್ರಿಂದ ಮೊದಲು ಬೆಳಕು ಕಾಣಿಸ್ತದ, ಒಂದು 8-10 ಸೆಕೆಂಡ್ಗಳಾದ ನಂತರ ನಮ್ಗೆ ಶಬ್ದ ಕೇಳಿಸ್ತದೆ. ಯಾಕೋ ಶಬ್ದದ ವೇಗ ಕಡಿಮೆ ಇದೆ. ಒಬ್ಬ ಮನುಷ್ಯ ಶ್ರವಣದ ವ್ಯಾಪ್ತಿ 20 ಹರ್ಟ್ಸ್ ನಿಂದ 20 ಕಿಲೋ ಹರ್ಟ್ಸ್. ಗಾಳಿಯಲ್ಲಿ ಈ ಎರಡು ಆವೃತ್ತಿಗಳನ್ನು ಆಗಿ ಶಬ್ದದ ತರಂಗಗಳ
ದೂರವೆಷ್ಟು ಅಂತ ಕೇಳ್ತಾರ. ಮಾನವನ ಕೇಳುವಂತ ಆವೃತ್ತಿ ಎಷ್ಟು? 20 ಹರ್ಟ್ಸ್ ನಿಂದ 20 ಕಿಲೋ ಹರ್ಟ್ಸ್ ಐತಿ ಅಥವಾ 20,000 ಹರ್ಟ್ಸ್ ಐತಿ. ಹಂಗಾದ್ರೆ ಇಷ್ಟು ಆವೃತ್ತಿಯನ್ನು ಹೊಂದಿದಾಗ ತರಂಗ ದೂರ, ಇವೆರಡರ ತರಂಗ ದೂರ ಎಷ್ಟು ಅಂತ ಕೇಳ್ತಾರೆ. ಹಾಗಾದ್ರೆ ನಮ್ಗೇನು ಒಂದು ಸೂತ್ರ ಕೊಡ್ತಿದ್ದೆ, ಯಾವುದು? ಶಬ್ದದ ಜವ ಇಸ್ ಈಕ್ವಲ್ ಟು ತರಂಗ ದೂರ ಇಂಟು ಆವೃತ್ತಿ, ವಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ನ್ಯೂ ಅಂತ ಒಂದು ಫಾರ್ಮುಲಾ ಕೊಡ್ತಿದ್ವಿ. ಆ ಫಾರ್ಮುಲಾ ಮನುಷ್ಯನ ಶ್ರವಣದ ವ್ಯಾಪ್ತಿ 20 ಹರ್ಟ್ಸ್ ಇದ್ದಾಗ, ಹೌದಾ, ಲ್ಯಾಂಬ್ಡಾ 1 ಅಂತ ತಗೋತೀನಿ. ಲ್ಯಾಂಬ್ಡಾ 1 ಅಂತ ತಗೊಂಡು ನ್ಯೂ 1 ಕೆಳಗಡೆ ಕಳಿಸ್ತೀನಿ. ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ ಕಳಿಸಿದ್ರೆ ವಿ ಬೈ ನ್ಯೂ 1 ಅಂತ ಆಗ್ತದೆ. ಹಂಗಾದ್ರೆ ವಿ ಎಷ್ಟಿದೆ? 344 ಇದೆ. ಆಮೇಲೆ ನ್ಯೂ 1 ಎಷ್ಟಿದೆ? 20 ಹರ್ಟ್ಸ್ ಇದೆ. ಹಂಗಾದ್ರೆ ಎರಡದನ್ನು ನಾವು ಕಟ್ತಾ ಹೊಡೆದಾಗ 17.2 ಮೀಟರ್ ಸಿಗ್ತದೆ. ಮಾನವನ ಶ್ರವಣದ ವ್ಯಾಪ್ತಿ 20 ಹರ್ಟ್ಸ್ ಇದ್ದಾಗ ತರಂಗ ದೂರ ಎಷ್ಟಪ್ಪ ಅಂದ್ರೆ 17.2 ಮೀಟರ್. ಇನ್ನು ಮನುಷ್ಯನ ಶ್ರವಣ ವ್ಯಾಪ್ತಿ 20,000 ಹರ್ಟ್ಸ್ ಇದ್ದಾಗ ಅದನ್ನ ಲ್ಯಾಂಬ್ಡಾ 2 ಅಂತ ತಗೋತೀನಿ, ವಿ ಬೈ ನ್ಯೂ 2. ಹಂಗಾದ್ರೆ 344 ಡಿವೈಡ್ ಬೈ 20,000 0.0172 ಅಂತ ಆನ್ಸರ್ ಬರ್ತದೆ. ಯಾವಾಗ? 20,000 ಹರ್ಟ್ಸ್ ಶ್ರವಣದ ವ್ಯಾಪ್ತಿ ಇದ್ದಾಗ. ಹಂಗಾದ್ರೆ ಅದರ ತರಂಗ ದೂರ ತುಂಬಾ ಕಡಿಮೆ ಇದೆ. ಎಷ್ಟಿದೆಪ್ಪ ಅಂದ್ರೆ 0.0172 ಇದೆ. ಹಂಗಾದ್ರೆ ಗಾಳಿಯಲ್ಲಿ ಮನುಷ್ಯನ ಶ್ರವಣದ ವ್ಯಾಪ್ತಿ ಎರಡು ಆವೃತ್ತಿಗಳಿಗೂ ಎಷ್ಟಪ್ಪ ಅಂದ್ರೆ 0.0172 ಮೀಟರ್ ನಿಂದ ತರಂಗ ದೂರ ಎಷ್ಟಿದೆಪ್ಪ ಅಂದ್ರೆ 0.0172 ಮೀಟರ್ ನಿಂದ 17.2 ಮೀಟರ್ ಇದೆ. ಇಬ್ರು ಮಕ್ಕಳು ಅಲ್ಯೂಮಿನಿಯಂ ಕಂಬಿಯ ಎರಡೂ ತುದಿಗಳಲ್ಲಿದ್ದಾರೆ. ಒಬ್ಬನು ಕಲ್ಲಿನಿಂದ ಒಂದು ತುದಿಯನ್ನು ಬಡಿದಿದ್ದಾನೆ. ಇನ್ನೊಬ್ಬನು ಕಿವಿಯನ್ನು ತಲುಪುವ ಶಬ್ದದ ತರಂಗಗಳು ಗಾಳಿಯಲ್ಲಿ ಮತ್ತು ಅಲ್ಯೂಮಿನಿಯಂ ಕಂಬಿಯಲ್ಲಿ ಚಲಿಸಲು ತೆಗೆದುಕೊಳ್ಳುವ ಕಾಲಗಳ ಅನುಪಾತವನ್ನ ಕಂಡುಹಿಡ್ರಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಅಲ್ಯೂಮಿನಿಯಂ ಕಂಬಿಯ ಉದ್ದವನ್ನ ನಾವು ಡಿ ಅಂತ ತಗೊಳ್ತೀವಿ. 25 ಡಿಗ್ರಿ ಸೆಲ್ಸಿಯಸ್ ಅಲ್ಯೂಮಿನಿಯಂಲಿ ಶಬ್ದದ ಜವ ಎಷ್ಟಿದೆಪ್ಪ ಅಂದ್ರೆ 6420 ಮೀಟರ್ ಪರ್ ಸೆಕೆಂಡ್ ಇದೆ. ಇದು ಬೇಗ ಮತ್ತೆ ವೆರಿ ಇಂಪಾರ್ಟೆಂಟ್, ಹೌದಾ. ಅಲ್ಯೂಮಿನಿಯಂ ಕಂಬಿಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ತಲುಪಲಿಕ್ಕೆ ಶಬ್ದ ತರಂಗ ಏನಾಗ್ತದ ಅಂದ್ರ ತೆಗೆದುಕೊಂಡಂತ ಕಾಲ ಟಿ ಅಲ್ಯೂಮಿನಿಯಂ ಅಂತ ತಗೊಳ್ತೀವಿ. ಟಿ ಇಸ್ ಈಕ್ವಲ್ ಟು ಡಿ ಬೈ ವಿ ಅಂತಿದೆ. ವಿ ಯಾವುದು? ಅಲ್ಯೂಮಿನಿಯಂ ನಲ್ಲಿ. ಹಂಗಾದ್ರೆ ಡಿ ಬೈ 6420 ತಗೊಳ್ತೀವಿ. ಇದು ಸ್ಟೆಪ್ 1. ಇನ್ ಸ್ಟೆಪ್ 2 ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ 25 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಗಾಳಿಯಲ್ಲಿ ಶಬ್ದದ ಜವ, ಹೌದಾ, ಇದು ಟಿ ಎಲ್ ಅಂತ ತಗೊಂಡಿದ್ವಿ. ಆಮೇಲೆ ವಿ ಎಲ್ ಅಂತ ತಗೊಂಡಿದ್ವಿ. ಹಂಗಾಗಿ ಇಲ್ಲಿ ವಿ ಏರ್ ಏನೋ ವೆಲಾಸಿಟಿ ಆಫ್ ಸೌಂಡ್ ಇನ್ ಏರ್ ಅಂತ ಬರ್ತದ. ವಿ ಏರ್ ಅಂತ ತಗೊಳ್ತೀವಿ. 346 ಮೀಟರ್ ಪರ್ ಸೆಕೆಂಡ್ ಇದೆ. ಹಂಗಾದ್ರೆ ಗಾಳಿಯಲ್ಲಿ ಇನ್ನೊಂದು ತುದಿಗೆ ಶಬ್ದ ತಲುಪಲಿಕ್ಕೆ ಏನಪ್ಪಾ ಅಂದ್ರೆ ಅಲ್ಲಿ ಟಿ ಎಲ್ ಅಂತ ತಗೊಂಡಿದ್ವಿ, ಇಲ್ಲಿ ಟಿ ಏರ್ ಅಂತ ತಗೊಳ್ತೀವಿ. ಅಲ್ಲೂ ಡಿ ಚಲಿಸಿದ ದೂರ, ಇಲ್ಲೂ ಡಿ. ಇಲ್ಲಿ ವಿ ಎಲ್ ಇದ್ರ ಬೆಲೆ ಬೇರೆ ಇತ್ತು. ಇಲ್ಲಿ ವಿ ಏರ್ ಬೆಲೆ ಏನಿದೆ ಅಂದ್ರೆ 346 ಇದೆ. ಹೌದಾ, ಇದನ್ನ ಇಕ್ವೇಶನ್ 1 ಇಕ್ವೇಶನ್ 2 ಅಂತ ತಗೋಬಹುದು. ಹಂಗಾದ್ರೆ ಎರಡದನ್ನು ಏನ್ ಮಾಡ್ತೀವಿ ಅಂದ್ರೆ ಒಂದು ಇನ್ನೊಂದರೊಂದಿಗೆ ಹೋಲಿಸೋದ್ರ ಮೂಲಕ 1:2 ಅಥವಾ ಏನು ಟಿ ಏರ್ ಡಿವೈಡ್ ಬೈ ಟಿ ಎಲ್ ತೆಗೆದುಕೊಂಡಾಗ ಡಿ ಡಿವೈಡೆಡ್ ಬೈ 346 ಡಿವೈಡ್ ಬೈ ಡಿ ಡಿವೈಡೆಡ್ ಬೈ 6420 ಬರ್ತದೆ. ಡಿ ಕ್ಯಾನ್ಸಲ್ ಆಗ್ತವೆ. ಡಿ ಏನಾಗ್ತವ? ಕ್ಯಾನ್ಸಲ್ ಆಗ್ತವ. ಆಮೇಲೆ ಈ 6420 ಮೀಟರ್ ನ್ಯೂಮರೇಟರ್ ಹೋಗ್ತದ. 346 ಮೀಟರ್ ಡಿನಾಮಿನೇಟರ್ ಬರ್ತದೆ. ಎರಡದನ್ನು ಕಡ್ತಾ ಹೊಡೆದಾಗ 18.55 ಬರ್ತದ. ಅಲ್ಯೂಮಿನಿಯಂ ನಲ್ಲಿ ಶಬ್ದದ ವೇಗ ಎಷ್ಟಪ್ಪ ಅಂದ್ರೆ ಗಾಳಿಯಲ್ಲಿ ಶಬ್ದದ ವೇಗ 1 ಪಟ್ಟಿದ್ರೆ ಅಲ್ಯೂಮಿನಿಯಂ ಅಲ್ಲಿ ಏನಪ್ಪಾ ಅಂದ್ರೆ 18.55 ಅಷ್ಟು ಹೆಚ್ಚು ವೇಗದಲ್ಲಿ ಚಲಿಸ್ತದ. ಅದು ಅನುಪಾತ ಕಂಡುಹಿಡಿ ಅಂತ ಹೇಳಿದಾರ. ಹಾಗಾದ್ರೆ ಅನುಪಾತ 1 ಡಿವೈಡೆಡ್ ಬೈ 18.55 ಅಂತ ಬರ್ತದೆ. ಶಬ್ದದ ಆಕಾರದ ಆವೃತ್ತಿ 100 ಹರ್ಟ್ಸ್ ಇದ್ದು 1 ನಿಮಿಷದಲ್ಲಿ ಎಷ್ಟು ಬಾರಿ ಕಂಪಿಸ್ತದ ಅಂತ ಕೊಟ್ಟಿದ್ದಾರೆ. ವೇಳೆ 1 ನಿಮಿಷ ಕೊಟ್ಟಿದ್ದಾರೆ. 1 ನಿಮಿಷದಲ್ಲಿ 60 ಸೆಕೆಂಡ್ ಇರ್ತಾವ. ಆಮೇಲೆ ಆವೃತ್ತಿ ನೀವು ಕೊಟ್ಟಿದ್ದಾರೆ ಎಷ್ಟಿದೆ? 100 ಹರ್ಟ್ಸ್ ಇದೆ. ಹಂಗಾದ್ರೆ ನಾವು ಇದನ್ನ ಡೈರೆಕ್ಟ್ ಮಾಡಬಹುದು. ಯಾಕಂದ್ರೆ ಆವೃತ್ತಿಯನ್ನ ಏನ್ ಮಾಡ್ತೀವಿ ಅಂದ್ರೆ ಸೈಕಲ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ತರಂಗ ಪ್ರತಿ ಸೆಕೆಂಡ್ಗೆ ಉಂಟಾಗ್ತಾ ಇದ್ರೆ ಅದನ್ನ ಒಂದು ತರಂಗ 1 ಸೆಕೆಂಡ್ಗೆ ಉಂಟಾಗ್ತಾ ಇದ್ರೆ ಅದನ್ನ 1 ಹರ್ಟ್ಸ್ ಅಂತ ಕರಿತೀವಿ. ಹಂಗಾರೆ ಪ್ರತಿ ಸೆಕೆಂಡ್ಗೆ ಇಲ್ಲಿ ಎಷ್ಟು ತರಂಗಗಳು ಉಂಟಾಗ್ತಾ ಇದಾವ? 100 ತರಂಗಗಳು ಉಂಟಾಗ್ತಾ ಇದಾವ. ಹಂಗಾದ್ರೆ 60 ಸೆಕೆಂಡ್ಗೆ 60 × 100 ಮಾಡಿದಾಗ ನಮ್ಗೆ ಆನ್ಸರ್ ಸಿಗ್ತದೆ. ವೆರಿ ಸಿಂಪಲ್. ಯಾವುದೇ ಫಾರ್ಮುಲಾ ಬಳಸಿ ಡೈರೆಕ್ಟ್ ಆಗಿ ಬಿಡಿಸಿದ್ರು ಸಮಸ್ಯೆ ಇಲ್ಲ. ಹಂಗಾರೆ ಶಬ್ದದ ಆಕಾರದ ಆವೃತ್ತಿ 100 ಹರ್ಟ್ಸ್ ಇದ್ದಾಗ 1 ನಿಮಿಷದಲ್ಲಿ ಎಷ್ಟು ಬಾರಿ ಚಲಿಸ್ತದಪ್ಪ, ಎಷ್ಟು ಬಾರಿ ತರಂಗಗಳು ಉಂಟಾಗ್ತಾವಪ್ಪ ಅಂದ್ರೆ 100 × 60 6000 ಬಾರಿ. 6000 ಬಾರಿ. ಹೌದಾ, ನೀವು ಡೈರೆಕ್ಟ್ ಆಗಿ ಮಾಡಿದ್ರು ಏನು ಸಮಸ್ಯೆ ಇಲ್ಲ.
ಶಬ್ದವು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಅನುಸರಿಸುತ್ತದೆ. ಈಗ ಆಲ್ರೆಡಿ ಹೇಳಿದ್ದೀನಿ, ಬೆಳಕಿನ ಪ್ರತಿಫಲದಂತೆ ಶಬ್ದ ಘನ ಮತ್ತು ದ್ರವದ ಮೇಲ್ಮೈ ಮೇಲೆ ಪ್ರತಿಫಲಿಸುದ. ಶಬ್ದ ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಯಾಕೆ ಅನುಸರಿಸ್ತದಪ್ಪ ಅಂದ್ರೆ ಅಲ್ಲೆಂಗ ಪತನ ಕೋನ, ಪ್ರತಿಫಲಿತ ಕೋನ, ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಈ ಮೂರು ಒಂದೇ ಸಮತಲದಲ್ಲಿ ಇರ್ತಾವ. ಹಂಗೆ ಇಲ್ಲಿ ಶಬ್ದವು ಕೂಡ ಪತನವಾಗುವಂತ ಮೇಲ್ಮೈ, ಹೌದಾ, ಪತನ ಬಿಂದು ಅಂತ ಇರ್ತದೆ. ಇಲ್ಲೂ ಪ್ರತಿಫಲಿತ ಬಿಂದು ಅಂತ ಇರ್ತದ, ಪತನ ಬಿಂದುನಲ್ಲಿ ಎಳೆದಂತ ಲಂಬ ಇರ್ತದೆ. ಇವು ಕೂಡ ಮೂರು ಒಂದೇ ಸಮತಲದಲ್ಲಿ ಇರ್ತಾವ. ಹಂಗಾರೆ ಶಬ್ದದ ತರಂಗಗಳ ಪ್ರತಿಫಲಿಸುವಿಕೆಗೆ ನುಣುಪಾದ ಅಥವಾ ಒರಟಾಗಿ ಇವು ಎರಡು ಏನಪ್ಪಾ ಅಂದ್ರ ಬೆಳಕಿನ ಪ್ರತಿಫಲನದ ನಿಯಮ ಅನ್ವಯ ಆಗ್ತದ. ಒಂದು ದೂರದ ವಸ್ತುವಿನಿಂದ ಶಬ್ದವು ಪ್ರತಿಫಲಿಸಿದ್ರೆ ಪ್ರತಿಧ್ವನಿಯಾಗುತ್ತದೆ. ಪ್ರತಿಫಲಿಸಿದಂತ ಮೇಲ್ಮೈ ಮತ್ತು ಶಬ್ದವು ಉತ್ಪತ್ತಿಯಾದ ಆಕಾರಗಳ ನಡುವಿನ ಅಂತರ ಸ್ಥಿರವಾಗಿದೆ ಎಂದು ಭಾವಿಸಿ. ಹೆಚ್ಚು ಉಷ್ಣಾಂಶವಿರುವಂತಹ ದಿನದಂದು ನೀವು ಪ್ರತಿಧ್ವನಿಯನ್ನು ಕೇಳಿಸುವಿರಾ? ಪ್ರತಿಧ್ವನಿ ಕೇಳಿಸ್ಬೇಕಾದ್ರೆ ಮೂಲ ಧ್ವನಿ ಮತ್ತು ಪ್ರತಿಧ್ವನಿಗಳ ನಡುವಿನ ವ್ಯತ್ಯಾಸದ ಕಾಲಾಂತರ ಎಷ್ಟಿರ್ಬೇಕಂದ್ರೆ 0.1 ಸೆಕೆಂಡ್ ಇರಬೇಕು. ಒಂದು ಶಬ್ದ, ಮೂಲ ಶಬ್ದ 0.1 ಸೆಕೆಂಡ್ಗಳಲ್ಲಿ ನಮ್ಮ ಕಿವಿಗೆ ಬಂದು ಪರ್ಸಿಸ್ಟ್ ಆಗ್ತದೆ. ಹೌದಾ? ಹಂಗಾದ್ರೆ ಗೋಡೆಗೆ ತಲುಪಿ ಬರುವಂತ ಶಬ್ದ ಅದೇ 0.1 ಸೆಕೆಂಡ್ ಅಲ್ಲಿ ಬಂದು ತಲುಪ್ತಾ ಇದೆ ಅಂದ್ರೆ ಅಲ್ಲಿ ಪ್ರತಿಧ್ವನಿ ಉಂಟಾಗೋದಿಲ್ಲ. ಆ 1 ಸೆಕೆಂಡ್ ನಂತರ 0.1 ಸೆಕೆಂಡ್ ನಂತರ ಏನಾದ್ರು ಬಂದು ತಲುಪ್ತಾ ಇದೆ ಅಂದ್ರೆ ಅವಾಗ ಮಾತ್ರ ಏನಾಗ್ತದೆ, ಶಬ್ದ ನಮ್ಗೆ ಕೇಳಿಸ್ತದೆ. ಒಂದು ಮಾಧ್ಯಮದಲ್ಲಿ ಶಬ್ದದ ವೇಗವು ಮಾಧ್ಯಮದ ತಾಪವನ್ನ ಅವಲಂಬಿಸಿದೆ. ಮಾಧ್ಯಮದ ತಾಪ ಹೆಚ್ಚಾದಂತೆ ಶಬ್ದದ ವೇಗ ಏನಾಗ್ತದೆ, ಹೆಚ್ಚಾಗ್ತದೆ. ಯಾವುದೇ ಮಾಧ್ಯಮದಲ್ಲಿ ತಾಪವು ಹೆಚ್ಚಿದಂತೆಲ್ಲ ಶಬ್ದದ ವೇಗ ಏನಾಗ್ತದೆ, ಹೆಚ್ಚಾಗ್ತದೆ. ಹೆಚ್ಚು ಉಷ್ಣಾಂಶವಿರುವಂತ ದಿನದಂದು ತಾಪವು ಹೆಚ್ಚಿದಂತೆಲ್ಲ ಶಬ್ದದ ವೇಗ ಹೆಚ್ಚಾಗ್ತದ. ಮೂಲ ಧ್ವನಿ ಮತ್ತು ಪ್ರತಿಧ್ವನಿಗಳ ನಡುವಿನ ಕಾಲಾಂತರ 0.1 ಸೆಕೆಂಡ್ ಇರ್ತದ. ಹೌದಾ? ಇದೇನಾದ್ರೂ ಬೇಸಿಗೆ ದಿನಗಳಲ್ಲಿ ಹೆಚ್ಚಾದ್ರೆ ಪ್ರತಿಧ್ವನಿ ನಮ್ಗೇನಾಗೋದಿಲ್ಲಪ್ಪ ಅಂದ್ರೆ ಕೇಳಿಸೋದಿಲ್ಲ. ಹೌದಾ? ನಾರ್ಮಲ್ ಡೇಸ್ಗಳಲ್ಲಿ ಏನ್ ಕಂಡೀಷನ್ ಇತ್ತಲ್ಲ, ಪ್ರತಿಧ್ವನಿ ಉಂಟಾಗ್ಬೇಕಾದ್ರೆ ಏನೋ ಎರಡು ಶಬ್ದದ ಆಕಾರ ಮತ್ತು ಗೋಡೆ ಮೇಲೆ ನಡುವೆ ನಾವು ದೂರ 17 ಮೀಟರ್ ಇರಬೇಕು. 17 ಮೀಟರ್ ಇದ್ರೆ ಮೂಲ ಧ್ವನಿ ಮೊದಲು ಕೇಳಿಸ್ತದ, ಆಮೇಲೆ ಗೋಡೆಗೆ ತಾಗಿ ಬರುವಂತ ಧ್ವನಿ ಮತ್ತೆ ನೆಕ್ಸ್ಟ್ 0.1 ಸೆಕೆಂಡ್ ಅಲ್ಲಿ ಕೇಳಿಸ್ತದ. ಅದಕ್ಕೆ ಶಬ್ದದ ಪ್ರತಿಧ್ವನಿ ಉಂಟಾಗ್ತದೆ ಅಂತ ಹೇಳಿದ್ರಲ್ಲ, ಆ ಕಾನ್ಸೆಪ್ಟ್ ಇಲ್ಲಿ ಏನಾಗ್ತದೆ ಅಂದ್ರೆ ಫಾಲ್ ಆಗ್ತದೆ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಶಬ್ದದ ವೇಗ ಹೆಚ್ಚಾಗೋದ್ರಿಂದ ಮೂಲ ಧ್ವನಿ ಮತ್ತು ಪ್ರತಿಫಲಿತ ಧ್ವನಿ ಎರಡು ಎಟ್ ಎ ಟೈಮ್ ಅಲ್ಲಿ ಕೇಳಿಸಿದ್ರೆ ಪ್ರತಿಧ್ವನಿ ಉಂಟಾಗುವುದಿಲ್ಲ. ಅದಕ್ಕೆ ಪ್ರತಿಧ್ವನಿ ಏನಾಗಲ್ಲ, ಕೇಳಿಸೋದಿಲ್ಲ. ಶಬ್ದ ತರಂಗಗಳ ಪ್ರತಿಫಲನದ ಎರಡು ದೈನಂದಿನ ಅನ್ವಯಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಹಂಗಾರೆ ಸ್ಟೆಥೋಸ್ಕೋಪ್ ವೈದ್ಯಕೀಯ ಸಾಧನವಾಗಿದ್ದು ಹೃದಯ, ಶ್ವಾಸಕೋಶ ಇವುಗಳ ಶಬ್ದಗಳನ್ನ ಕೇಳಲಿಕ್ಕೆ, ಹೌದಾ, ಸ್ಟೆಥೋಸ್ಕೋಪ್ ಅನ್ನ ರೋಗಿಗೆ ಎಡೆ ಬಡಿತವನ್ನ ಗ್ರಹಿಸ್ಲಿಕ್ಕೆ ವೈದ್ಯರು ಏನ್ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. ಸಾಮಾನ್ಯವಾಗಿ ಸಂಗೀತ ಕಚೇರಿ, ಸಭಾಭವನ, ಸಮ್ಮೇಳನ ಭವನಗಳು, ಸಿನಿಮಾ ಭವನಗಳು ಶಬ್ದ ಪ್ರತಿಫಲನದ ನಂತರ ಎಲ್ಲಾ ಮೂಲೆಗಳಿಗೆ ಶಬ್ದ ತಲುಪುವಂತೆ ಮೇಲ್ಛಾವಣಿಯನ್ನು ವಕ್ರಾಕಾರವಾಗಿ ಕಟ್ಟಲಾಗಿರ್ತದೆ. ಇನ್ನ ಒಂದು ಸಿಂಪಲ್ ಆದಂತ ಲೆಕ್ಕ ಇದೆ. ಲೆಕ್ಕ ಏನಪ್ಪಾ ಅಂದ್ರೆ 500 ಮೀಟರ್ ಎತ್ತರವಿರುವ ಒಂದು ಗೋಪುರದ ಮೇಲಿಂದ ಒಂದು ಕಲ್ಲನ್ನ ಅದರ ಕೆಳಭಾಗದಲ್ಲಿನ ಕೊಳದ ನೀರಿನಲ್ಲಿ ಹಾಕಿ ನೀರು ಚಿಮ್ಮುವ ಶಬ್ದ ಏನಿದೆ ಅಲ್ಲ, ಅದು ಮೇಲ್ಭಾಗದ ತುದಿಯಲ್ಲಿ, ಎಲ್ಲಿ ಗೋಪುರದ ಮೇಲ್ಭಾಗದ ತುದಿಯಲ್ಲಿ ಯಾವಾಗ ಕೇಳ್ತದೋ ಅಂತ ಕೇಳಿದಾರೆ. ಹಂಗಾದ್ರೆ ನೀವೇನು ಜಡ್ಜ್ ಮಾಡ್ತೀರಾ ಅಂದ್ರೆ ಕಲ್ಲು ಮೇಲಿಂದ ಬರೋ ಒಂದು ದೂರ, ಶಬ್ದ ಮೇಲೆ ಹೋಗುವಂತ ದೂರ, ಇಲ್ಲೊಂದು ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಆಗ್ತದ. ಚಲನೆಯನ್ನ ಫಸ್ಟ್ ಹಾಫ್ ಬಳಸ್ಬೇಕಾಗ್ತದ, ಆಮೇಲೆ ಶಬ್ದಕ್ಕೆ ಸಂಬಂಧಪಟ್ಟಂತ ಸೂತ್ರವನ್ನ ಸೆಕೆಂಡ್ ಹಾಫ್ ಬಳಸ್ಕೋಬೇಕಾಗ್ತದೆ. ಯಾಕಂದ್ರೆ ಗೋಪುರದ ಮೇಲಿಂದ ಕಲ್ಲು ಬಿಟ್ಟಿದೀವಿ, ಹಂಗಾದ್ರೆ ಕಲ್ಲು ಬಿಟ್ಟಾಗ ಆ ಕಲ್ಲು ಚಲಿಸಿದಂತಹ ದೂರವನ್ನು ನಾವು ಕಂಡುಹಿಡ್ಕೋಬೇಕು. ಅದು ತೆಗೆದುಕೊಂಡಂತ ವೇಳೆಯನ್ನ ಏನ್ ಮಾಡ್ಬೇಕು, ಕಂಡುಹಿಡ್ಕೋಬೇಕು. ಹಾಗಾದ್ರೆ ಕಲ್ಲು ಗೋಪುರದ ಮೇಲಿನಿಂದ ಕೆಳಗೆ ಬರ್ತಾ ಇದೆ ಅಂದ್ರೆ ಅದು ಗುರುತ್ವ ವೇಗೋತ್ಕರ್ಷಕ್ಕೆ ಒಳಗಾಗ್ತಾ ಇದೆ. ಗುರುತ್ವ ವೇಗೋತ್ಕರ್ಷಕ್ಕೆ ಒಳಗಾಗ್ತಾ ಇದೆ ಅಂದ್ರೆ ಜಿ ಯ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದ್ರು ನಾವು ಏನೋ ರೌಂಡ್ ಫಿಗರ್ ಆಗಿ ಲೆಕ್ಕ ಮಾಡೋಗೋಸ್ಕರ ರೌಂಡ್ ಫಿಗರ್ ಆಗಿ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ತಗೋತೀವಿ. ಆಮೇಲೆ ಕಲ್ಲು ನೀರಿನಲ್ಲಿ ಬಿದ್ದ ತಕ್ಷಣ ಏನ್ ಸೌಂಡ್ ಮಾಡ್ತದಲ್ಲ, ಆ ಸೌಂಡ್ ಗೋಪುರದ ಮೇಲ್ತುದಿಗೆ ಹೋಗಿ ಮುಟ್ಟಬೇಕಾದ್ರೆ ಶಬ್ದ ಚಲಿಸುವಂತಹ ಜವ ನಮ್ಗೆ ಗುರ್ತಿದೆ. ಎಷ್ಟಿದೆ? 340 ಮೀಟರ್ ಪರ್ ಸೆಕೆಂಡ್. ಬಟ್ ಈಗ ಅದು ಯೂಸ್ ಆಗಲ್ಲ, ಸೆಕೆಂಡ್ ಹಾಫ್ ಅಲ್ಲಿ ಯೂಸ್ ಆಗುತ್ತೆ ಲೆಕ್ಕದ್ದು. ಹೌದಾ? ಹಂಗಾರೆ ಬಿಡಿಸ್ತಾ ಹೋಗೋಣ. ಗೋಪುರದ ಎತ್ತರ ಎಷ್ಟಿದೆ? 500 ಮೀಟರ್ ಇದೆ. ಶಬ್ದದ ಜವ ಎಷ್ಟಿದೆ? 340 ಮೀಟರ್ ಪರ್ ಸೆಕೆಂಡ್ ಇದೆ. ಗುರುತ್ವ ವೇಗೋತ್ಕರ್ಷ ಅವ್ರು ಕೊಡದಿದ್ರು ನಾವೇ ತಗೋಬೇಕು. G = 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕಲ್ಲಿನ ಪ್ರಾರಂಭಿಕ ಹಂತವನ್ನ ನೋಡಿದ್ದೆ ಆದ್ರೆ, ಹೌದಾ, ಗೋಪುರದ ಮೇಲಿಂದ ಕೆಳಗೆ ಬಿಡ್ತಾ ಇರೋದ್ರಿಂದ ಆರಂಭಿಕ ವೇಗ 0, ನಿಶ್ಚಲ ಸ್ಥಿತಿಯಿಂದ ಪ್ರಾರಂಭವಾಗಿದೆ. ಹಾಗಾದ್ರೆ ಗೋಪುರದ ಮೇಲಿಂದ ಕಲ್ಲನ್ನ ಕೆಳಭಾಗದಲ್ಲಿ ಕೊಳಕೆ ಹಾಕಿದಾಗ ಉಂಟಾಗುವಂತ ಕಾಲವನ್ನು ನಾವು T1 ಅಂತ ತಗೊಳ್ತೀವಿ. ಆಮೇಲೆ ಕಲ್ಲು ನೀರಿನಲ್ಲಿ ಬಿದ್ದು ಶಬ್ದ ಏನಾಗ್ತದಂದ್ರ ಗಾಳಿಯ ಮೂಲಕ ಗೋಪುರದ ಮೇಲ್ತುದಿಗೆ ಹೋಗಿ ಮುಟ್ತದ, ಅದನ್ನ ನಾವು T2 ಅಂತ ತಗೋತೀವಿ. ಅದನ್ನೇನ್ ತಗೋತೀವಿ?
T2. ಹೌದಾ? ಹಾಗಾದ್ರೆ ಮೊದಲು T1 ಕಂಡು ಹಿಡ್ಕೊಳ್ಳೋಣ. ಹಾಗಾದ್ರೆ ಕಲ್ಲು ಚಲಿಸಿದಂತ ದೂರವನ್ನು ಕಂಡುಹಿಡಿಯಬೇಕಾದ್ರೆ ದೂರವನ್ನು ಕಂಡುಹಿಡಿಯುವಂತಹ ಸಮೀಕರಣ ಚಲನೆಗೆ ಸಂಬಂಧಪಟ್ಟಂತೆ S = ut + half at ಸ್ಕ್ವೇರು. ಇಲ್ಲಿ ಗುರುತ್ವ ವೇಗೋತ್ಕರ್ಷ ಬಳಸಿರೋದ್ರಿಂದ gt² ಆಗ್ತದೆ. ಹಾಗಾದ್ರೆ ದೂರ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ ಅವ್ರು, ಎಷ್ಟಿದೆ? 500 ಮೀಟರ್ ಇದೆ. ಆರಂಭಿಕ ವೇಗ 0 ಇದೆ. 0 × T1 0, ಅದನ್ನ ತಗೊಳ್ದಿದ್ರು ನಡೀತದ. ಹಂಗಾರೆ ಹಾಫ್ ಇಂಟು ಜಿ ಎಷ್ಟಿದೆ? 10. ಇನ್ನು ಇದನ್ನೇ ಕಂಡು ಹಿಡಿಬೇಕಾಗಿದೆ. T² ಏನಿದೆಯಲ್ಲ, T²1 ಮತ್ತು T²2 ಇದನ್ನೇ ಏನ್ ಮಾಡ್ಬೇಕಾಗಿದೆ? ಕಂಡು ಹಿಡಿಬೇಕಾಗಿದೆ. ಫಾರ್ಮುಲಾದಲ್ಲಿ T² ಇದೆ ಅಂತ ಅದನ್ನ T² ತಗೊಂಡಿದ್ದೀವಿ. ಮತ್ತೆ ನೀವು ಇಲ್ಲಿ T ತಗೊಂಡಿದ್ವಿ, T² ಯಾಕಂತ ಅನ್ಬೇಡ್ರಿ. ನೆಕ್ಸ್ಟ್ T1² ಎಷ್ಟಾಗ್ತದೆ ಅಂದ್ರೆ ಇದು 100 ಆಗ್ತದೆ. ಸರ್ ಹೆಂಗಾಯ್ತ್ರಿ ನೋಡ್ರಿ, ಹಾಫ್ ಇಂಟು 10 ಅಂದ್ರೆ 5 ಉಳಿತು. ಈ 5 ಈ ಕಡೆ ಹೋದಾಗ T1 ಇಲ್ಲೇ ಇದೆ. 0 × T1 ಇದರ ಬೆಲೆ ಏನೂ ಇಲ್ಲ. ಹೌದಾ? ಹಂಗಾದ್ರೆ ಇದಿಲ್ಲೇನೋ ಕಡ್ತಾ ಹೊಡೆದಾಗ 2ಕ್ಕೂ 10ಕ್ಕೂ ಕಡ್ತಾ ಹೊಡೆದಾಗ 5 ಉಳಿತು. 5 T² ಉಳಿತು. 5 T² ಅನ್ನ ನಾವೇನ್ ಮಾಡ್ತಿದ್ರೆ, T² ಅನ್ನ ಆ ಕಡೆ ತಗೊಂಡು 100/5 ಮಾಡ್ತೀವಿ. ಸಾರಿ, 500/5 ಮಾಡ್ತೀವಿ. ಹಂಗಾರೆ 5 ಒಂದಲೇ 5 ನೂರ್ಲೆ. ಹಾಗಾದ್ರೆ T² 100 ಸಿಕ್ತು ಉತ್ತರ. ಇನ್ನ T² 100 ಏನ್ ಸಿಕ್ಕಿದಿಲ್ಲ. T² ಅನ್ನ ಆ ಕಡೆ ಒಯ್ತೀವಿ. ಹಂಗಾರೆ √100 ಆಗ್ತದೆ. √100 ಅಂದ್ರೆ 10² ಆಗ್ತದೆ. ಹಂಗಾರೆ 10² ಆದ್ರೆ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಯ್ತು. T1 ನಮ್ಗೆ ಎಷ್ಟು ಸಿಕ್ತು? 10 ಸೆಕೆಂಡ್ ಸಿಕ್ತು. ಹಾಗಾದ್ರೆ T2 ಕಂಡು ಹಿಡ್ಕೋಬೇಕು. ಈಗ T1 ಸಿಕ್ತು, ನಾನೇನ್ ಹೇಳಿದ್ದೀನಿ? T2 ಕಂಡು ಹಿಡ್ಕೋಬೇಕು. ಕಲ್ಲ ಮೇಲಿನಿಂದ ಕೆಳಗೆ ಬರುವಂತ ಕಾಲಾವಧಿ ಸಿಕ್ಕಿದೆ ನಮ್ಗೆ 10 ಸೆಕೆಂಡ್. ಇನ್ನ ನೀರಾಗ ಬಿದ್ದ ತಕ್ಷಣ ಆ ಶಬ್ದ ಏನ್ ಗೋಪುರದ ಮೇಲೆ ತುದಿಗೆ ಹೋಗಿ ಮುಟ್ಟೈತಲ್ಲ, ಅದರ ಅವಧಿಯನ್ನ ಕಂಡು ಹಿಡ್ಕೋಬೇಕು. ಅದರ ಅವಧಿ ಎಷ್ಟಿದೆ? T2. ಹೌದಾ? ಚಲಿಸಿದ ದೂರ 500 ಮೀಟರ್. ಆಮೇಲೆ ಗಾಳಿಯಲ್ಲಿ ಶಬ್ದದ ವೇಗ 340 ಮೀಟರ್/ಸೆಕೆಂಡ್. ಹಂಗಾದ್ರೆ 1.47 ಸೆಕೆಂಡ್ಗಳಲ್ಲಿ ಶಬ್ದ ಗೋಪುರದ ಮೇಲ್ ತುದಿಗೆ ಹೋಗಿ ಮುಟ್ತದೆ. ಹಂಗಾರೆ ತೆಗೆದುಕೊಂಡ ಒಟ್ಟು ಕಾಲಾವಧಿಯನ್ನು ಕಂಡು ಹಿಡಿಯಬೇಕಾಗಿದೆ. T T1 + T2 ಕಂಡು ಹಿಡ್ಕೋಬೇಕಾಗಿದೆ. ಹಂಗಾದ್ರೆ ಮೊದಲ ಕೇಸ್ನಲ್ಲಿ T1 ಎಷ್ಟು ಸಿಕ್ಕಿತ್ತು? 10 ಸೆಕೆಂಡ. T2 ಕೇಸಲ್ಲಿ ಎಷ್ಟು ಸಿಕ್ತು? 1.47 ಸೆಕೆಂಡ. ಹಂಗಾರೆ ಟೋಟಲ್ ಆಗಿ 11.47 ಸೆಕೆಂಡ್ ಅಲ್ಲಿ ಗೋಪುರದಿಂದ ಬಿಟ್ಟ ಕಲ್ಲು, ಅಲ್ಲಿಂದ ಟೈಮ್ ಸ್ಟಾರ್ಟ್ ಆಗ್ತದ. ನೀರಾಗ ಕಲ್ಲು ಬೀಳ್ತದ. ಬಿದ್ದು ಅದರ ಶಬ್ದ ಗೋಪುರದ ಮೇಲ್ತುದಿಗೂ ಕೇಳಿಸ್ತದ. ಆದ್ರೆ ಅದಕ್ಕೆ ತೆಗೆದುಕೊಂಡಂತ ಅವಧಿ ಎಷ್ಟಿದೆಪ್ಪ ಅಂದ್ರೆ 11.47 ಸೆಕೆಂಡ್. 11.47 ಸೆಕೆಂಡ್. ಹೌದಾ? ಬಹಳ ಸಿಂಪಲ್ ಇದೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಶಬ್ದದ ತರಂಗವು 339 ಮೀಟರ್/ಸೆಕೆಂಡ್ ಜವದಲ್ಲಿ ಚಲಿಸುತ್ತದೆ. ಅದರ ತರಂಗ ದೂರ 1.5 ಸೆಂಟಿಮೀಟರ್ ಆದ್ರೆ ಆವೃತ್ತಿ ಎಷ್ಟು? ಅದು ಶ್ರವಣ ಶಬ್ದವೇ. ಹೌದಾ? ಶಬ್ದದ ತರಂಗದ ಜವ 339 ಮೀಟರ್/ಸೆಕೆಂಡ್. ತರಂಗ ದೂರ 1.5 ಸೆಂಟಿಮೀಟರ್ ಇದೆ. ಅದನ್ನ ಮೀಟರ್ ಕನ್ವರ್ಟ್ ಮಾಡ್ಕೊಂಡಾಗ 0.015 ಮೀಟರ್ ಆಗ್ತದೆ. ಇನ್ನು ಶಬ್ದದ ಜವ = ತರಂಗ ದೂರ ಇಂಟು ಆವೃತ್ತಿ. ಹೌದಾ? ಹಂಗಾದ್ರೆ ನಾವ್ ಇಲ್ಲಿ ಏನ್ ಕಂಡುಹಿಡಿಬೇಕಾಗಿದೆ? ಹೌದಾ? ಏನ್ ಕಂಡುಹಿಡಿಬೇಕಾಗಿದೆ? ಆವೃತ್ತಿ ಕಂಡುಹಿಡಿಬೇಕಾಗಿದೆ. ಹಂಗಾದ್ರೆ ಏನಪ್ಪಾ ಅಂದ್ರೆ ಲ್ಯಾಂಬ್ಡಾ ಕೆಳಗೆ ಬರ್ತದ, V/λ ಆಗ್ತದ. ನ್ಯೂ = V/λ. V ಎಷ್ಟಿದೆ? 339 ಮೀಟರ್/ಸೆಕೆಂಡ್ ಇದೆ. ಲ್ಯಾಂಬ್ಡಾ 0.015 ಮೀಟರ್/ಸೆಕೆಂಡ್ ಇದೆ. ಹಂಗಾದ್ರೆ ಎರಡದನ್ನು ಕಡ್ತಾ ಹೊಡೆದಾಗ 22,600 ಹರ್ಟ್ಜ್ ಏನಪ್ಪಾ ಅಂದ್ರೆ ಶಬ್ದದ ಆವೃತ್ತಿ ಇರ್ತದೆ. ಹೌದಾ? ಆಮೇಲೆ ಅದು ಶ್ರವಣ ಶಬ್ದವೇ ಅಂತ ಕೇಳಿದ್ದಾರೆ. ಹೌದಾ? ಆವರ್ತ ಕಂಪನಾಂಕ ಶ್ರೇಣಿ 20 ಹರ್ಟ್ಜ್ ನಿಂದ 20,000 ಹರ್ಟ್ಜ್ ವರೆಗೆ ಇದ್ರೆ ಮಾನವ ಆ ಶಬ್ದವನ್ನ ಕೇಳಬಹುದು. ಅದು ಮಾನವನ ಶ್ರವಣದ ಶಬ್ದ ವ್ಯಾಪ್ತಿ. ಆದ್ರೆ ಇಲ್ಲಿ 22,600 ಹರ್ಟ್ಜ್ ಇರೋದ್ರಿಂದ ಆ ಕಂಪನ ಆವರ್ತಾಂಕ 20,000 ಹರ್ಟ್ಜ್ ಗಿಂತ ಹೆಚ್ಚಿರುವಂತಹ ಶಬ್ದ ಆಗಿರೋದ್ರಿಂದ ಈ ಶಬ್ದವನ್ನ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಶ್ರವಣವೇ ಇಲ್ಲ, ಶ್ರವಣ ಅಲ್ಲ. ಇನ್ನು ಕ್ವಶನ್ ನಂಬರ್ 15, ಅನುರಣನೆ ಎಂದರೇನು? ಅದನ್ನು ಹೇಗೆ ಕಡಿಮೆಗೊಳಿಸಬಹುದು? ಸತತ ಪ್ರತಿಫಲನದಿಂದ ಅಥವಾ ಗುಣಿತ ಪ್ರತಿಫಲನದಿಂದ ಉಂಟಾದಂತ ಪುನರಾವರ್ತಿತ ಶಬ್ದವನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಅನುರಣನೆ ಅಂತ ಕರಿತೀವಿ. ಉದಾಹರಣೆಗೆ ಒಂದು ದೊಡ್ಡ ಪಡಸಾಲೆಯಲ್ಲಿ ಹಲವಾರು ಸೈಡ್ಗಳ ಕಡೆ ಗೋಡೆ ಇರ್ತದ. ಆ ಗೋಡೆಗೆ ಪ್ರತಿಫಲಿಸಿ ತಾಯಿ ಬಂದಂತ ಶಬ್ದ ಹಲವಾರು ಬಾರಿ ಕೇಳಿ ನಮಗ್ ಗದ್ದಲ ತರ ಅನುಭವ ಆಗ್ತದೆ. ಅದಕ್ಕೆ ಒಂದು ಸಭಾಂಗಣದಲ್ಲಿ ಅಥವಾ ಪಡಸಾಲೆಯಲ್ಲಿ ಹೆಚ್ಚುವರಿಯಾಗಿ ಅನುರಣನೆ ಅನಪೇಕ್ಷಿತವಾದದ್ದು ಅಂತ ತಿಳ್ಕೊಂಡು ಅನುರಣನೆ ಕಡಿಮೆ ಮಾಡ್ಲಿಕ್ಕೆ ಸಭಾಭವನದ ಮೇಲ್ಛಾವಣಿಗಳನ್ನ, ಗೋಡೆಗಳನ್ನ ಸಾಮಾನ್ಯವಾಗಿ ಶಬ್ದವನ್ನ ಹೀರುವಂತ, ಶಬ್ದವನ್ನ ಗ್ರಹಿಸುವಂತ ವಸ್ತುಗಳಾದ ಸಂಕುಚಿತ ದೃಗ್ನಾರು, ಫೈಬರ್ ಬೋರ್ಡು ಅಥವಾ ಒರಟಾದ ಪ್ಲಾಸ್ಟಿಕ್ ನ ಮೇಲ್ಮೈಗಳನ್ನು ಉಂಟು ಮಾಡೋದ್ರ ಮೂಲಕ
ಹೌದಾ, ಗದ್ದಲವನ್ನ ಕಡಿಮೆ ಮಾಡ್ತಾರ. ಹೌದಾ, ಯಾಕ ಶಬ್ದ ಗುಣಿತ ಪ್ರತಿಫಲನಕ್ಕೆ ಈ ಮೇಲ್ಮೈಗಳ ಮೇಲೆ ಉಂಟಾಗುವುದಿಲ್ಲ. ಶಬ್ದದ ತಾರಕತ್ವ ಎಂದರೇನು, ಇದು ಯಾವ ಅಂಶಗಳ ಮೇಲೆ ಅವಲಂಬಿಸಿದೆ ಅಂತ ಕೇಳ್ತಾರೆ. ಹೌದಾ, ಶಬ್ದದ ತಾರಕತ್ವ ಅದರ ಸ್ಥಾಯಿ ಮತ್ತು ಪಾರವನ್ನ ಅವಲಂಬಿಸಿದೆ. ಹೌದಾ, ಅದರ ಸ್ಥಾಯಿ ಮತ್ತು ಅದರ ಪಾರವನ್ನ. ತಾರಕತ್ವ ಶಬ್ದ ಶಕ್ತಿಯ ಶಬ್ದ ಹೆಚ್ಚು ಶಕ್ತಿಯನ್ನು ಹೊಂದಿದ್ರೆ ಅದರ ತಾರಕತ್ವ ಹೆಚ್ಚಿರ್ತದ. ಹೌದಾ, ಆಮೇಲೆ ಏನಪ್ಪಾ ಅಂದ್ರೆ ಅದರ ಪಾರ ಹೆಚ್ಚಿದ್ರೆ ಅದರ ತಾರಕತ್ವ ಹೆಚ್ಚಿರ್ತದ. ಹೌದಾ, ಹಾಗಾದ್ರೆ ಶಬ್ದ ಆಕಾರದಿಂದ ದೂರ ಹೋದಂತೆಲ್ಲ ಅದರ ಪಾರ ಏನಾಗ್ತದ ಅಂದ್ರೆ ಪಾರ ಮತ್ತು ತಾರಕತ್ವ ಏನಾಗ್ತಾವ ಅಂದ್ರೆ ಕಡಿಮೆ ಆಗ್ತಾವ. ಇಲ್ಲಿ ಕ್ವಶನ್ ಏನ್ ಕೇಳಿದಾರ, ಶಬ್ದದ ತಾರಕತ್ವ ಎಂದರೇನು? ಶಬ್ದವನ್ನ ನಮ್ಮ ಕಿವಿ ಗ್ರಹಿಸ್ಬೇಕಾದ್ರೆ, ಹೌದಾ, ಅಥವಾ ಏಕಮಾನ ವಿಸ್ತೀರ್ಣದಲ್ಲಿ ಎಷ್ಟು ಶಕ್ತಿಯನ್ನ ಆಯ್ತದ ತೀವ್ರತೆ ಅಂತ ಕರಿತೀವಿ. ಆ ತೀವ್ರತೆ ನೇರವಾದ ಸಂಬಂಧವನ್ನ ತಾರಕತ್ವದೊಂದಿಗೆ ಹೊಂದಿದೆ. ಅಂದ್ರೆ ಶಬ್ದದ ತಾರಕತ್ವ ಎಷ್ಟು ಶಬ್ದ ಶಕ್ತಿಯನ್ನು ಉಂಟು ಮಾಡ್ತಾ ಇದೆ ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ, ಹೌದಾ, ಅನ್ನೋದನ್ನ ಶಬ್ದ ತಾರಕತ್ವ ಅಂತ ಕರಿತೀವಿ. ಶಬ್ದ ತಾರಕದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಯಾವುವು? ಒಂದು ಅದರ ಶಕ್ತಿ, ಅದರ ಪಾರ, ಹೌದಾ, ಆಮೇಲೆ ಅದು ಚಲಿಸುವಂತ ದೂರ. ಯಾಕಂದ್ರೆ ತಾರಕತ್ವ ಶಬ್ದ ತಾರಕತ್ವ ಹೆಚ್ಚಿತ್ತು, ಅದು ತುಂಬಾ ದೂರ ಚಲಿಸ್ತಾ ಇದೆ ಅಂದ್ರೆ ತುಂಬಾ ದೂರದಲ್ಲಿರುವಂತಹ ವ್ಯಕ್ತಿಗಳಿಗೆ ಅದರ ತಾರಕತ್ವ ಕಡಿಮೆ ಕಳಿಸ್ತದೆ. ಯಾಕಂದ್ರೆ ದೂರ ಚಲಿಸಿದಂತೆ ಅದರ ಶಕ್ತಿ ಮತ್ತು ಪಾರ ಎರಡೂ ಕಡಿಮೆಯಾಗಿ ತರಂಗ ದೂರ ಹೆಚ್ಚಾಗ್ತದೆ. ತರಂಗ ದೂರ ಹೆಚ್ಚಾದಂತೆ ಅದರ ತಾರಕತ್ವ ಏನಾಗ್ತದ್ರೆ ಕಡಿಮೆ. ಬಾವಲಿಗಳು ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿ ಹೇಗೆ ತಮ್ಮ ಆಹಾರವನ್ನು ಭೇಟಿ ಹಿಡಿಯುತ್ತವೆ? ಬಾವಲಿಗಳು ಶ್ರವಣಾತೀತ ತರಂಗಗಳನ್ನು ಉತ್ಸರ್ಜಿಸಿ ಪ್ರತಿಫಲನಗಳನ್ನ ಸ್ವೀಕರಿಸ್ತಾವ. ಹೆಂಗ ಸೋನಾರ್ನಲ್ಲಿ ಪ್ರೇಷಕ ಮತ್ತು ಪತ್ತೆಕಾರಿ ಇರುತ್ತಲ್ಲ, ಸೇಮ್ ಅದೇ ರೀತಿ ಪ್ರೇಷಕ ಮತ್ತು ಪತ್ತೆಕಾರಿಯನ್ನು ಹೊಂದಿರ್ತದ. ಹೌದಾ, ಆ ಶ್ರವಣಾತೀತ ತರಂಗಗಳನ್ನ ಗಾಳಿಯಲ್ಲಿ ಚಲಿಸ್ಬಿಡ್ತದ. ಗಾಳಿಯಲ್ಲಿ ಚಲಿಸಿ ಹೋದಂತಹ ಶ್ರವಣಾತೀತ ತರಂಗಳಿಗೆ ಏನಾದ್ರೂ ಅಡೆತಡೆ ಬಂದ್ರೆ ಅಥವಾ ಕೀಟಗಳಿದ್ರೆ ಅದಕ್ಕೆ ಪ್ರತಿಫಲಿಸಿ ಶಬ್ದ ಏನು ವಾಪಸ್ ಬಂದಿರ್ತದಲ್ಲ ಅದನ್ನು ಗ್ರಹಿಸಿ ಆಹಾರದ ಸ್ಥಾನ, ವಿಧ, ಹೌದಾ, ಇಂಥವುಗಳನ್ನ ಗುರುತಿಸುವಂತ ಕೆಲಸ ಬಾವಲಿ ಮಾಡ್ತದೆ. ಸ್ವಚ್ಛಗೊಳಿಸುವಂತಹ ಕ್ರಿಯೆಯಲ್ಲಿ ಶ್ರವಣಾತೀತ ತರಂಗಗಳನ್ನ ಹೇಗೆ ಉಪಯೋಗಿಸಲಾಗುವುದು? ಪಾಠ ಹೇಳ್ಬೇಕಾದ್ರೆ ಆಲ್ರೆಡಿ ಹೇಳಿದ್ದೀನಿ. ಶ್ರವಣಾತೀತ ಶಬ್ದವನ್ನ ಸಾಮಾನ್ಯವಾಗಿ ಸ್ವಚ್ಛಗೊಳಿಸುವಂತಹ ಭಾಗದಲ್ಲಿ ತಲುಪಲಾಗದಂತಹ ಸ್ಥಳಗಳನ್ನ ಸ್ವಚ್ಛಗೊಳಿಸಲಿಕ್ಕೆ ಉಪಯೋಗಿಸಲಾಗ್ತದೆ. ಉದಾಹರಣೆಗೆ ಸುರುಳಿ ಆಕಾರದ ಕೊಳವೆ, ನಿರ್ದಿಷ್ಟ ಆಕಾರವಿಲ್ಲದ ಭಾಗಗಳು, ವಿದ್ಯುತ್ ಘಟಕಗಳು, ಇಂಥವುಗಳನ್ನ ಸ್ವಚ್ಛಗೊಳಿಸಬೇಕಾಗಿದೆ ಅಂದ್ರೆ ಅವುಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ದ್ರಾವಣದಲ್ಲಿ ಇಡ್ತೀವಿ. ಆಮೇಲೆ ಆ ದ್ರಾವಣಕ್ಕೆ ಶ್ರವಣಾತೀತ ತರಂಗಗಳನ್ನ ಹಾಯಿಸ್ತೀವಿ. ಶ್ರವಣಾತೀತ ತರಂಗಗಳು ಹೆಚ್ಚು ಆವೃತ್ತಿಯನ್ನು ಹೊಂದಿದ್ರಿಂದ ಆ ವಸ್ತುಗಳಿಗೆ ಅಂಟಿಕೊಂಡಿರುವಂತಹ ಧೂಳಿನ ಕಣಗಳು, ಗ್ರೀಸ, ಕೊಳವೆಯ ಒಳಭಾಗದಲ್ಲಿರುವಂತಹ ಹೊಲಸು ಪದಾರ್ಥಗಳನ್ನ ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂತ ಕೆಲಸ ಶ್ರವಣಾತೀತ ತರಂಗಗಳು ಮಾಡ್ತಾವೆ. ಇನ್ನು ಸೋನಾರ್ನ ಕಾರ್ಯವಿಧಾನವನ್ನು ವಿವರಿಸುವಂತ ಕೆಲಸ ಮಾಡಿದ್ದೀನಿ. ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ. ಸೋನಾರ್ನಲ್ಲಿ ಒಂದು ಪ್ರೇಷಕ, ಒಂದು ಪತ್ತೆಕಾರಿ ಅಂತ ಇರ್ತದೆ. ಪ್ರೇಷಕ ಶ್ರವಣಾತೀತ ತರಂಗಗಳನ್ನು ಉತ್ಪತ್ತಿ ಮಾಡಿ ಪಸರಿಸುವಂತ ಕೆಲಸ ಮಾಡ್ತದೆ. ಪಸರಿಸಿದಂತ ಶ್ರವಣಾತೀತ ತರಂಗಗಳು ಯಾವುದಾದ್ರೂ ವಸ್ತುವಿಗೆ ತಾಗುವವರೆಗೂ ನೀರಿನಲ್ಲಿ ಚಲಿಸಿ ಪ್ರತಿಫಲನಗೊಂಡು ಸೋನಾರ್ಗೆ ಏನಾಗ್ತದ್ರೆ ಮತ್ತೆ ಹಿಂತಿರುಗ್ತಾವ. ಪತ್ತೆಕಾರಿ ಆ ಹಿಂದಿರುಗಿದಂತಹ ಪ್ರತಿಫಲನಗೊಂಡಂತಹ ಪ್ರತಿಫಲನಕ್ಕೆ ಒಳಗಾಗಿ ಹಿಂದಿರುಗಿ ಬಂದಂತಹ ಶಬ್ದಗಳನ್ನ ಗ್ರಹಿಸಿ ಅವುಗಳನ್ನ ವಿದ್ಯುತ್ ಸಂಜ್ಞೆಗಳಾಗಿ ಮಾರ್ಪಡಿಸಿ ಅರ್ಥೈಸ್ತದ. ಸೋನಾರ್ ತಂತ್ರಜ್ಞಾನವನ್ನ ಸಮುದ್ರದ ಆಳ, ಸಮುದ್ರದ ತಳದಲ್ಲಿರುವಂತಹ ಬೆಟ್ಟಗಳು, ಕಣಿವೆಗಳು, ಜಲಾಂತರ್ಗಾಮಿ ನೌಕೆ, ಮಂಜುಗಡ್ಡೆ ಶಿಖರ, ಮುಳುಗಿದ ಹಡಗುಗಳು ಇತ್ಯಾದಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತೀವಿ. ತುಂಬಾ ಸಲ ಇದು ರಿಪೀಟ್ ಆಯ್ತು. ಇನ್ನ ಜಲಾಂತರ್ಗಾಮಿ ನೌಕೆಯಲ್ಲಿನ ಸೋನಾರ್ ಸಾಧನವು ಕಳುಹಿಸಿದಂತಹ ತರಂಗಗಳು 5 ಸೆಕೆಂಡ್ಗಳ ನಂತರ ಸ್ವೀಕರಿಸಲ್ಪಡುತ್ತವೆ. ಜಲಾಂತರ್ಗಾಮಿ ನೌಕೆಯಿಂದ ವಸ್ತುವಿಗೆ ಇರುವಂತಹ ದೂರ 3625 ಮೀಟರ್ ಆದಾಗ ನೀರಿನಲ್ಲಿ ಶಬ್ದದ ಜವವನ್ನ ಕಂಡಿಡ್ರಿ ಅಂತ ಹೇಳ್ತಾರ. ಹಂಗಾದ್ರೆ ಅವ್ರು ಟಿ ಕೊಟ್ಟಿದ್ದಾರೆ, ಎಷ್ಟಿದೆ? 5 ಸೆಕೆಂಡ್ ಇದೆ. ಅದಾದ ನಂತರ ಡಿನು ಕೊಟ್ಟಿದ್ದಾರೆ, ಚಲಿಸಿದ ದೂರ, ಶಬ್ದದ ತರಂಗ ಚಲಿಸಿದಂತ ದೂರ ಡಿ ಇಸ್ ಈಕ್ವಲ್ ಟು ಎಷ್ಟಿದೆ? 3625 ಮೀಟರ್ ಇದೆ. ಹಂಗಾದ್ರೆ ಏನ್ ಕಂಡಿಡ್ರಿ? ಶಬ್ದದ ವೇಗವನ್ನು ಕಂಡಿಡ್ರಿ. ಇಲ್ಲಿ ಶಬ್ದ ಏನಪ್ಪಾ ಅಂದ್ರೆ ಪ್ರೇಷಕದಿಂದ ಪ್ರೇಷಿಸಲ್ಪಟ್ಟು ಏನಪ್ಪಾ ಅಂದ್ರೆ ಪತ್ತೆಕಾರಿಯಿಂದ ಸ್ವೀಕರಿಸಲ್ಪಡ್ತದೆ. ಅದಕ್ಕೆ 2 ಚಲಿಸಿದ ದೂರಗಳಿದಾವೆ ಇದರಲ್ಲಿ. ಹಂಗಾದ್ರೆ ವಿ ಇಸ್ ಈಕ್ವಲ್ ಟು, ಈಗ ಡಿ ಇಸ್ ಈಕ್ವಲ್ ಟು ವಿ ಟಿ ಬೈ 2 ಇತ್ತು. ಅದನ್ನೇ ಏನಪ್ಪಾ ಅಂದ್ರೆ ಡಿನಾಮಿನೇಟರ್ ಇರುವಂತಹ 2 ಅನ್ನ ನ್ಯೂಮರೇಟರ್ ಕಡೆ ಹೋದ್ರೆ 2d ಆಗ್ತದ. ಹಾಗಾದ್ರೆ ವಿ ಇಸ್ ಈಕ್ವಲ್ ಟು 2d ಬೈ ಟಿ ಸೂತ್ರ ಅಲ್ಟರ್ ಆಗ್ತದ. ಹಂಗಾದ್ರೆ 2 × 3625 ಡಿವೈಡೆಡ್ ಬೈ 5
ಹೌದಾ, ಎಷ್ಟು ಬರ್ತದಪ್ಪ ಅಂದ್ರೆ 1450 ಮೀಟರ್ ಪರ್ ಸೆಕೆಂಡ್. ಹಂಗಾದ್ರೆ ಜಲಾಂತರ್ಗಾಮಿ ನೌಕೆಯಲ್ಲಿನ ಸೋನಾರ್ ಸಾಧನವು ಕಳಿಸಿದಂತ ತರಂಗಗಳು 5 ಸೆಕೆಂಡ್ಗಳ ನಂತರ ಸ್ವೀಕರಿಸಲ್ಪಡ್ತಾವ. ಜಲಾಂತರ್ಗಾಮಿ ನೌಕೆಯಿಂದ ವಸ್ತುಗಿರುವಂತ ದೂರ 3625 ಮೀಟರ್ ಆದಾಗ ನೀರಿನಲ್ಲಿ ಶಬ್ದದ ಜವ ಎಷ್ಟಪ್ಪ ಅಂದ್ರೆ 1450 ಮೀಟರ್ ಪರ್ ಸೆಕೆಂಡ್. ಸಿಂಪಲ್ ಆದಂತ ಕ್ಯಾಲ್ಕುಲೇಷನ್ ಇದೆ. ಇನ್ನು ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿಕೊಂಡು ಲೋಹದ ಪಟ್ಟಿಯಲ್ಲಿನ ದೋಷಗಳನ್ನ ಹೇಗೆ ಪತ್ತೆ ಹಚ್ಚಬಹುದು ಅದನ್ನು ಹೇಳಿದ್ದೀನಿ. ಏನೋ ಪ್ರೇಷಕದ ಮೂಲಕ ಶ್ರವಣಾತೀತ ತರಂಗಗಳನ್ನ ಹಾಯಿಸ್ತಾರೆ, ಎಲ್ಲಿ ನಿಮ್ಗೆ ಡ್ಯಾಮೇಜ್ ಇದೆಯೋ ಆ ಭಾಗದಿಂದ ತರಂಗಗಳು ಪ್ರತಿಫಲಿಸಿ ಅಂತಂದ್ರೆ ವಾಪಸ್ ಬರ್ತಾವ. ವಾಪಸ್ ಬಂದಂತಹ ತರಂಗಗಳನ್ನ ಪತ್ತೆ ಕಾರ್ಯ ಸ್ವೀಕರಿಸಿ ಎಲ್ಲಿ ನ್ಯೂನತೆಗಳಿದಾವ ಅನ್ನೋದೊಂದು ಕ್ಲಿಯರ್ ಚಿತ್ರ ಬಿರುಕಿದೆ, ನ್ಯೂನತೆ ಇದೆ ಅನ್ನುವಂಥದ್ದು ಒಂದು ಕ್ಲಿಯರ್ ಪಿಕ್ಚರ್ ನ ಕೊಡುವಂತ ಕೆಲಸ ಮಾಡ್ತದೆ. ಈ ರೀತಿಯಾಗಿ ದೊಡ್ಡ ದೊಡ್ಡ ಯಂತ್ರಗಳಲ್ಲಿರುವಂತಹ ದೋಷಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕಂಡುಹಿಡಿತೀವಿ. ಕಿವಿಯ ಬಗ್ಗೆ ಆಲ್ರೆಡಿ ಸ್ವಲ್ಪ ಪಾಠದಲ್ಲೂ ಹೇಳಿದೆ, ಆಮೇಲೆ ಸೆಪರೇಟ್ ಆಗಿ ವಿವರಣೆ ಕೊಡುವಂತ ಕೆಲಸ ಮಾಡಿದೀನಿ, ಅದಕ್ಕೆ ವಿವರಿಸ್ತಾ ಹೋಗೋದಿಲ್ಲ. ಹೌದಾ, ಇಷ್ಟು ಏನಪ್ಪಾ ಅಂದ್ರೆ ಶಬ್ದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳು. ಹೌದಾ, ನನಗೆ ಅತ್ಯಂತ ಕಡಿಮೆ ವೇಳೆಯಲ್ಲಿ ನಿಮ್ಗೆ ಹೆಚ್ಚು ಕಂಟೆಂಟ್ ಅನ್ನ ಕೊಡಬೇಕಾಗಿರೋದ್ರಿಂದ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಸ್ಟೂಡೆಂಟ್ಸ್ ಜೊತೆ ಹೆಂಗೆ ಇಂಟರಾಕ್ಟಿವ್ ಆಗಿ ತಗೋತಿಲ್ಲ ಆ ರೀತಿ ತಗೊಂಡಿದ್ರೆ ಒಂದ್ ಸ್ವಲ್ಪ ಹೆಚ್ಚು ಎಫೆಕ್ಟಿವ್ ಆಗ್ತಿತ್ತು. ಆದ್ರೆ ಶಾರ್ಟ್ ವೇಳೆಯಲ್ಲಿ ಹೆಚ್ಚು ಕಂಟೆಂಟ್ ಸಿಗಲಿ ಅನ್ನುವಂತ ದೃಷ್ಟಿಯಿಂದ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಯೂಸ್ಫುಲ್ ಆದ್ರೆ ಯೂಸ್ ತಗೊಳ್ರಿ, ಇಲ್ದಿದ್ರೆ ಆಸ್ ಇಟ್ ಈಸ್ ಆಗಿ ಓದ್ಕೊಳ್ಳೋದು ಅಥವಾ ಮುಂದೇನ್ ಮೆಥಡ್ ಇದೆಯಲ್ಲ ಆ ಮೆಥಡ್ ಅನ್ನ ಫಾಲೋ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.